ಈ ಶ್ರೀಮಂತಿಕೆಯ ಶ್ರೀಕರದ ಒಡೆಯರಂದರೆ ಈ ಪ್ರದೀಪ ಸಾಹುಕಾರ. ಈ ಪ್ರದೀಪ ಸಾಹುಕಾರನ ಹೆಸರು ಕೇಳಿದರೆ ದುಡಿದು ಮೆಂಚು ಬೋರ್ಗೆಳದು ಭೂಮಿ ಆಕಾಶಗಳ ಚಲನವಲ್ಲವೇ ತಪ್ಪುತ್ತದೆ. ಅಂಥದ್ರಲ್ಲಿ ನಮ್ಮ ಚಿಕ್ಕಪ್ಪನ ಮಗನ ಬಸವರಾಜ್ ನನಗೆ ಎದುರಾಗಿ ನಿಲ್ಲುವ ಮಗನೇ. ಸುಮ್ಮನೆ ನಮ್ಮ ತಾತನ ಆಸ್ತಿಯನ್ನು ಬಿಟ್ಟು ಕಟ್ಟರೆ ಸರಿ, ಇಲ್ಲವಾದರೆ ನನಗೆ ತೋರಿಸುತ್ತೇನೆ. ಅದಕ್ಕೆಂದು ನಿನ್ನ ಕರೆ ತರಲು ಕಾಳಿಂಗ ಮತ್ತು ಬಸಟ್ಟಿಯನ್ನು ಕಳಿಸಿರುವೆ. ಇದಕ್ಕೆ ಒಪ್ಪಿ ಸಹಿ ಹಾಕಿದರೆ ಸರಿ, ಇಲ್ಲವಾದರೆ ನಿನ್ನ ಬದುಕಿನಲ್ಲಿ ಬಿರುಗಾಗಿ ಬೀಸಿ ಆ ನಿನ್ನ ಸತಿಯಾದ ಗೌರಿ, ಏ ಗೌರಿ, ಅಂದು ನನ್ನ ಮನದ ಮಹಾರಾಣಿ ಆಗಿರಬೇಕವ ನೀನು. ಶಿವರಾಜನ ಸತಿಯಾದೆಯ ಸಮಯ ಸಾಧಿಸಿ ನಿನ್ನ ಬದುಕಿನಲ್ಲಿ ಬಿರುಗಾಳಿ ಬೀಸಿದರೆ ಇವನು ಸೇಡಿಟ್ಟ ಸರ್ದಾರ್ ಪ್ರದೀಪ ಸಾಹುಕಾರನೇ ಅಲ್ಲ. ಓಹೋ, ನಾನು ಕಳಿಸಿರುವ ಸುಧಾ ಇನ್ನೂ ಬರ್ಲಿಲ್ಲವಲ್ಲ. ವೆಲ್ಕಮ್ ಸುಧಾ, ವೆಲ್ಕಮ್. ಹೋದ ವಿಷಯ ಏನಾಯ್ತು? ಮಿಂಚು ಮಿಂಚಿಗೆ ಸಂಚುಗಾರಿಕೆಯ ಹಂಚಂಡ ಹಾಕಿ ಕಾಲು ಮಿಂಚಿನಂತೆ ವೈದ್ಯ ಎದೆಯಲ್ಲಿ ಪ್ರೇಮ ಪ್ರಾಣಿಯ ಹತ್ತಿಸಿ ಅವನ ಗಂಡೆದೆಗೆ ಗುಂಡು ಹಾಕಿ ಪುಣ್ಣನಾಗಿ ತಂದಿರುವೆ. ತೆಗೆದುಕೊಳ್ಳಿ ಈ ಕ್ಯಾಶ್ ಬ್ಯಾಗ್. ವೆರಿ ಗುಡ್ ಸುಧಾ, ವೆರಿ ಗುಡ್. ನೀನು ಇದ್ದರೆ ಇರಬೇಕು ನಿನ್ನಂತವಳು. ಇಂಥ ಮಹತ್ವವಾದ ಕಾರ್ಯ ಮಾಡಿದ ನನಗೆ ಬೇಸರವಾಗಿಲ್ವಾ? ಬೇಸರವಾದ ಮನಸ್ಸಿಗೆ ಆಸರಿಯಾಗುವ ಸರ್ದಾರರು ನೀವಿರುವಾಗ ಮತ್ತೇಕೆ ಆ ಬೇಸರ? ಸುಧಾ, ನೀನು ತುಂಬಾ ಚತುರಕನೇ ಸುಧಾ. ನಿನಗಾಗಿ ಕಾಯ್ದು ಕುಳಿತುವ ಈ ನಲ್ಲನ ಮನಕ್ಕೆ ತಲ್ಲಣವಾಗುವಂತೆ ಹಾಡುವ ಒಂದು ಪ್ರೇಮಗೀತೆ ಅನ್ನುವ ಆಗಲಿ ಪ್ರಿಯಕರ.
ಹೋಗಿ ರೆಸ್ಟ್ ಮಾಡು. ನಾನು ಒಂದು ಮಹತ್ವದ ಕಾರ್ಯ ಮುಗಿಸಿಕೊಂಡು ಬರುತ್ತೇನೆ. ಸರಿ ಡಾರ್ಲಿಂಗ್. ಓಕೆ ಡಾರ್ಲಿಂಗ್, ಬಾಯ್, ಲವ್ ಯು. ವೆಲ್ಕಮ್ ಕಳಿಂಗ, ವೆಲ್ಕಮ್. ಹೋದ ವಿಷಯ ಏನಾಯ್ತು? ಸಾವುಕಾರ್ರೆ, ನಾನು ಇವನಿಗೆ ಸಹಿ ಮಾಡ್ಲಿ ಹೇಳಿದೆ, ಅದಕ್ಕೆ ಒಪ್ಪದೆ ನನ್ನ ಜೊತೆ ಕದ್ದನಕ್ಕೆ ನಿಂತ. ಅದಕ್ಕಾಗಿ ಹೆಡೆಮುರಿ ಕಟ್ಟಿ ತಂದಿರುವೆ ನಿಮ್ಮ ಮುಂದೆ. ಹೌದ್ರಿ ಸರ್ಕಾರ, ಸಹಿ ಮಾಡಂದ್ರ ಮಾಡೋಣಾಗಿದ್ರೆ ಮಾಡಿದ್ರ ಹಿಡಿದು ಬಕ್ ಬಕ್ ಗುದ್ರಿ ತಾನ ಮಾಡ್ತಾನ್ರಿ. ತಿಂದವರ ಇಚ್ಛೆಯ ಬಡಿಯವರು ಎಷ್ಟೆಲ್ಲ ಈಗಿನ ಹಾಳ ಸಮಾಜದಲ್ಲಿ ಬಾಯಿ ಬಿಗಿ ಹಿಡಿದ ಮಾತನಾಡುವ ಎಷ್ಟೊಂದು ಸತ್ತ ಮಗನೇ ನನಗೆ. ಏ ಕಳಿಗ, ಕಟ್ಟಿ ಹಾಕಲೇ ಮಗನನ್ನ. ನಮ್ಮ ಮಾತಿಗೆ ಒಪ್ಪಿ ಸರಿ ಹಾಕಿದರೆ ಸರಿಯ, ಇಲ್ಲವಾಗ ನಿನ್ನ ಬಾಳು ಕಣ್ಣೀರನ್ನು ಗೋಳಾಗುತ್ತೆ. ಎಚ್ಚರ. ಲೇ ಸಾವುಕಾರ, ಎಚ್ಚರ 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 ಎಂದು ಹೇಳುವ ಹುಚ್ಚ ಸಾವುಕಾರ. ಮದುವೇರಿದ ಮದ್ದಾಣಿ ಅಂತ ನೀನು ಅರ್ಥ ಆಗಿರ್ಬೇಕಲ್ವಾ? ಅರ್ಥ ಆಗ್ಲೇಬೇಕಂತ ಹೇಳ್ತೀನಿ, ಕೇಳಿಸ್ಕೋ. ಸೊತ್ತಿಗೆ ಬಂದ ಆಣೆ ಅಂತ ನೀನು ಇನ್ನೊಬ್ಬರ ಕೈಯಿಂದ ಕಟ್ಟಿಸಿ ಮಾತನಾಡುವೆಯಾ? ಇದೇ ನೋಡಿನ ತಾಕತ್ತು. ನಿಜವಾಗಿಯೂ ನೀನು ಒಬ್ಬನೇ ಬಂದಿದ್ದರೆ ನಿನಗೆ ತೋರಿಸುತ್ತಿದ್ದನಲೇ ನನ್ನ ತಾಕತ್ತು. ತಮ್ಮ ಎಟ್ಟ ಹಾರಿಟ್ಟು ಸುಮ್ ಸೈ ಮಾಡಿ ಹೋಗ. ನೀ ನಮ್ಮ ಸಾವುಕಾರಿಗೆ ಒಂದು ಇರಿ ಬಿದ್ದ ಏ ಶೆಟ್ಟಿ, ನಿನ್ನನ್ನು ಒಂದೇ ಒಂದು ಕ್ಷಣದಲ್ಲಿ ಮುಗಿಸಬಲ್ಲೆ. ಏ ಶಿವ, ಆಸ್ತಿ ಬೇಕನ್ನೋ ನಿನಗೆ ಆಸ್ತಿ? ಏ ತುತ್ತು ಕೂಳಿಗೆ ಅನ್ಯರ ಮನೆಯ ಬಾಗಿಲ ಕಾಯುವ ನಾಯಿ. ನಿನಗೇನು ಗೊತ್ತಲೇ ಈ ಗಂಡನ ಪುಂಡ ಪುರುಷನ ಆಟ? ನಿಜವಾಗಿಯೂ ನೀನು ಒಬ್ಬನೇ ಗಂಡಸೆ ಆಗಿದ್ದರೆ ಬೆಚ್ಚಿ ಹೊಡೆಯಬಾರೋ ನೋಡೋಣ. ಒಂದು ಬಾ ಚಿರಾಬೇಡ, ಒಂದ್ ಟೈಮ್ ನೋಡಿಸಿನ್ ಗೌಡ್ ಕಡೆ ಹೇಳಿಸ್ಕಿಸಿನ್ ಸೈ ಮಾಡಿಸಿ ನೀನು ಹೊಲ ನನಗೆ ಬಿಡಿಸ್ತಾನು. ಆರಾಮ್ ನೀರು ಎಟ್ಟ ಹರ್ಕೋತಿ, ಏನ್ ಸುದ್ದಿ? ಶೆಟ್ಟಿ, ಲೇಪ ಶೆಟ್ಟಿ, ಬಿಟ್ಟು ಕೊಡಲು ಏನ ನಿಮ್ಮ ತಾತನ ಆಸ್ತಿನ? ಏನ ಅವರ ಅಪ್ಪನ ಆಸ್ತಿನ? ಲೇಪ ಶೆಟ್ಟಿ, ಅವನಿಗೆ ಎಷ್ಟು ಹಕ್ಕಿದೆಯೋ ಆಸ್ತಿ ಹಕ್ಕು ನನಗೂ ಇದೆ. ಆಸ್ತಿಯಲ್ಲಿ ಹಕ್ಕಿದ್ದವನು ನೀನು. ನಿಮ್ಮ ತಂದೆ ತಾಯಿ ಕಾಲಿನಲ್ಲಿದ್ದೀರ. ಎಷ್ಟು ದಿನ ಈ ಸಾರುವ ಆಸ್ತಿ ಯಾರ ಕಬ್ಜಾದಲ್ಲಿ ಗೊತ್ತಾ? ನನಗೂ ಗೊತ್ತು. ನಮ್ಮ ದೊಡ್ಡಪ್ಪನ ಮಗನಾದ ಪ್ರದೀಪ್ ಕಬ್ಜದಲ್ಲಿತ್ತು. ಆದರೆ ನಮ್ಮ ತಂದೆಗೆ ನೌಕರಿ ಇದ್ದ ಕಾರಣ ನಿನಗೆ ಉಣ್ಣಲು ಬಿಟ್ಟಿತ್ತು ಅಷ್ಟೇ. ಆದರೆ ಇನ್ನ ಮುಂದೆ ನನ್ನ ಆಸ್ತಿ ನನಗೆ ಬಿಟ್ಟು ಕೊಡಲೇಬೇಕು. ಬಿಟ್ಟು ಕೊಟ್ಟೆ ಕೊಟ್ಟ್ಯಾ.
ಆಸ್ತಿ ಬಿಟ್ಟು ಕೊಡಬೇಕಾ? ಕೊಡುವೆ ಮಗನೇ ಕೊಡುವೆ. ಏ ಕಳಿಗ, ಹಾಕಲಿ ಇವನಿಗೆ ಚಾತಿ ವೇತನ. ಆಸ್ತಿ ಬೇಕನ್ನೋ ಮಗನೇ ನಿನಗೆ, ಆಸ್ತಿ ಕೊಡ್ತೀನಿ ತಗೋ. ಲೇ ಸಾಹುಕಾರ ಸಾಕಿದ ಕೊನ್ನೆ ನೀನು. ನಿನಗೇನು ಗೊತ್ತಲೇ, ನಿನಗೇನು ಗೊತ್ತು? ಅವನು ಬರೀ ಶೂ ಬಿಟ್ಟಾಗ ಬಗಡುವುದಷ್ಟೇ ನಿನ್ನ ಕೆಲಸ. ಸಾಹುಕಾರ, ಸಾಹುಕಾರ, ಅಣ್ಣ ನೀನು ನನಗೆ ಅಣ್ಣ ಅನ್ನಲು ನನಗೆ ನಾಚಿಕೆವಾಗುತ್ತದೆ. ಆಸ್ತಿ ಸಿಗುತ್ತದೆ ಎಂದು ಹಂದಿ ಹಾಗೆ ಹೇಸಿಗೆ ತಿನ್ನೋ ಕೆಲಸ ಮಾಡಬೇಡ. ಸುಮ್ಮನೆ 4 ಮಂದಿ ಹಿರಿಯರ ಸಮ್ಮುಖದಲ್ಲಿ ನನ್ನ ಆಸ್ತಿ ನನಗೆ ಬಿಟ್ಟು ಕೊಡು. ಏ ಶಿವ, ಈ ಊರಲ್ಲಿ ನನ್ನದೇ ವಿಕಾರ ಇರುವಾಗ ನಮ್ಮ ಆಸ್ತಿ ಪಾಲು ಮಾಡಲು ಯಾವ ನನ್ನ ಮಗನೂ ಬರುವುದಿಲ್ಲ. ಏ ಶಿವ, ಸುಮ್ಮನೆ ಒಪ್ಪಿ ಸಹಿ ಮಾಡುವ, ಸಹಿ ಮಾಡಿಸಿಕೋ. ಸುಮ್ ಸಹಿ ಮಾಡಿ ಯಾಕೆ ಹಾಕನಕ ಸಹಿತಿ ಸಹಿ ಮಾಡಿ. ಏ ಶೆಟ್ಟಿ, ಒಂದು ಹೆಜ್ಜೆ ಮುಂದಿಟ್ಟರೆ ನಿನ್ನ ರುಂಡ ಮುಂಡದಿಂದ ಬೇರ್ಪಡಿಸಬೇಕಾಗುತ್ತದೆ. ಯಾರ ಮನೆಗೆ ಬಂದು ಯಾರ ಎದುರು ಮಾತನಾಡುತ್ತಿರುವುದು ಎಚ್ಚರವಿರಲಿ. ಮಾತಿಗೆ ಮೊದಲು ಧರ್ಮಿ ಅಂದಿಯಲ್ಲ, ನಿನಗೆ ಯಾವುದರಿಂದ ಉತ್ತರಿಸಲಿ? ಸಾಹುಕಾರ, ಬಡವರ ರಕ್ತದಿಂದ ಅನ್ಯಾಯ ಧರ್ಮದಿಂದ ಕೂಡಿದ ಪ್ರದೀಪ್ ಸಾಹುಕಾರ ಮನೆಯಲ್ಲಿ ನಿಂತು ಮಾತನಾಡುತ್ತಿದ್ದೆ. ಎಲ್ಲಿ ಅನ್ಯಾಯ ಧರ್ಮ ನಡೆಯುತ್ತೆ ಅಲ್ಲಿ ಈ ಧರ್ಮರಾಜ ಬಂದೇ ಬರುತ್ತಾನೆ. ಏ ಸಾಹುಕಾರ, ಮರ್ಯಾದೆಯಿಂದ ಹೇಳುವೆ, ಬಿಟ್ಟು ಬಿಡು ಶಿವರಾಜನನ್ನು. ಲೇ ಬಡಬೇಕು ಎಲ್ಲವಿಲ್ಲದ ನಾಲಿಗೆಯಿಂದ ಹದ್ದು ಬೇರೆ ಆಸಬೇಡ. ಹಳ್ಳಿಯಿಂದ ದಿಲ್ಲಿವರೆಗೆ ಈ ಪ್ರದೀಪ ಸಾಹುಕಾರ ಹೆಸರು ಕೇಳಿರಿ. ಗಡಗಡನೆ ನಡುಗುವಾಗ ನೀನೇ ಮಾಡಕೊಳ್ಳುವ. ಸುಮ್ಮನೆ ಮರು ಮಾತನಾಡಿದ ಹೊರಟು ಗೋರಿಯಿಂದ. ಸಾಹುಕಾರ, ಹೊರಟು ಹೋಗಲು ಬಂದಿಲ್ಲ ಸಾಹುಕಾರ, ಹೊರಟು ಹೋಗಲು ಬಂದಿಲ್ಲ. ಸುಮ್ಮನೆ ಮರ್ಯಾದೆಯಿಂದ ಶಿವರಾಜನಿಗೆ ಸೇರಿ ಬರಬೇಕಾದ ಆಸ್ತಿ ಬಿಟ್ಟು ಕೊಟ್ಟರೆ ಸರಿ. ಬಿಡದಿದ್ದರೆ ಈ ಕಣಕ್ಕೆ ಬನ ಕೊಟ್ಟು ಕಾಲು ಕೆಳರಿ ಹೆಬ್ಬುಳಿಯಾಗಿ ಖಡ್ಗ ಎತ್ತಿದರೆ ನಿನ್ನ ರುಂಡ ಮುಂದೆ ಈ ಭೂಮಾತೆಗೆ ರಕ್ತದ ಅಭಿಷೇಕ ಮಾಡಬೇಕಾಗುತ್ತದೆ. ಎಚ್ಚರ, ಎಚ್ಚರ ಹೇಳುವ ನೀನು ಮೊದಲು ಸಾವಿನ ದೌಡಿಯಲ್ಲಿರುವೆ. ಎಚ್ಚರ. ಲೇ ಅನ್ಯರ ಮನೆ ಬಾಗಿಲು ಕಾಯುವ ಕುಣಿ, ನಾನು ನಿನ್ನಂತೆ ಹೇರಿ ರಕ್ತಕ್ಕೆ ಹುಟ್ಟಿದವನಲ್ಲ. ಇವನು ಗಂಡದೆಯ ಪುಂಡ, ನಿನ್ನಂತವರಿಗೆ ಮಿಂಡ. ಲೇ ಸಾಹುಕಾರ, ಮರ್ಯಾದೆಯಿಂದ ಹೇಳುವೆ, ಶಿವರಾಜನಿಗೆ ಸೇರಿ ಬರಬೇಕಾದ ಆಸ್ತಿ ಬಿಟ್ಟು ಕೊಟ್ಟರೆ ಸರಿ. ಇದರಲ್ಲಿ ಏನಾದರೂ ಮೋಸವಾದರೆ ನಿಮ್ಮ ಜೀವ ಉಳಿಯುವುದಿಲ್ಲ. ಎಚ್ಚರ, ಎಚ್ಚರ. ಈ ಪ್ರದೀಪ ಸಾಹುಕಾರನಿಗೆ ಎಚ್ಚರ. ಲೇ ಧರ್ಮ್ಯ, ಯಾರ ಮನೆಗೆ ಬಂದು ಯಾರ ಎದುರು ಮಾತನಾಡುತ್ತವೆ? ಸುಮ್ಮನೆ ಮರು ಮಾತಾಡಿ ಹೊರಟುವೋ ಇಲ್ಲ? ಹೊರಟು ಹೋಗಲು ಬಂದಿಲ್ಲ ಸಾಹುಕಾರ, ಹೊರಟು ಹೋಗಲು ಬಂದಿಲ್ಲ. ಎಲ್ಲಿ ಅನ್ಯಾಯ ನಡೆಯುತ್ತದೆ ಅಲ್ಲಿ ಈ ಧರ್ಮರಾಜ ಇದ್ದೇ ಇರುತ್ತಾನೆ. ನಿತ್ಯ ಸತ್ಯ ಪರಿಪಾಠ ಹೊಂದಿದ ಈ ಧರ್ಮರಾಜ ಧರ್ಮವೇ ನನ್ನ ಉಸಿರು ಎಂದಾಗ ಅಧರ್ಮದಿಂದ ನಡೆಯುವ ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ಹೇಳು, ಏನಂತೀಯ?
ನನ್ನ ಮನೆಗೆ ಬಂದು ನನಗೆ ಎದುರಿತ್ತು ಮಾತನಾಡುತ್ತಿರುವುದು ಲೇ ಸತ್ಯ ತಾಳೆ ಮಣ್ಣು ಕಣ ನನಗೆ ಎದುರಾಗಿ ಮಾತನಾಡದ ಎಲೆಕ್ಷಣದಲ್ಲಿ ನಿನ್ನ ಪ್ರಾಣ ಪಕ್ಷ ಲೇ ಸೌಕಾರ, ನಿನ್ನ ಗುಂಡಿಗೆ ಹೆದರುವ ಗಂಡು ನಾನಲ್ಲ. ಆರಿಸೋ ನಿನ್ನ ಗುಂಡನ್ನ. ಯಪ್ಪ ಹಿಂಗ ಬಿಟ್ಟು ಎರಡು ಸಾತಿಗಿತ್ತು ಹೋದವು. ನಾವು ಕತೆ ಸೌಕಾರ, ನೀವು ಒಂದಿಟ ಸುಮ್ ಬಿಡ್ರಿ, ನಿಮ್ಗೆ ಒಂದು ಹಿಂದಾಡ್ಸಿ ಒಂದು ಪ್ಯಾನ್ ಹೇಳ್ತಾನೆ, ಅವಾಗ ಮಾಡೋಣ ಬಿಡ್ರಿ. ಆಯ್ತು ಶಕ್ತಿ, ಮುಂದೆ ಇದಕ್ಕೊಂದು ಪ್ಲಾನ್ ಮಾಡೋಣ. ಲೇ ತಮ್ಮ ಧರ್ಮ, ನೀ ಯಾಕೆ ಚಿಂತೆ ಮಾಡ್ತೀವೋ? ನಾ ಅದನ್ನೆಲ್ಲ ಸುದ್ದಿ ಮಾಡ್ತಾನೆ. ಎಂತಿತ್ತ ಪೆಂಟ್ಯಾನ ಮುಳ್ಳನ್ನು ಕೆಲಸ ಸುದ್ದಿ ಮಾಡ್ತಾನೆ. ನಿಂದೆ ದೊಡ್ಡ ಕೆಲಸ ತಮ್ಮ, ಆರಾಮ್ ಇರುತ್ತ. ಹಾಗಾದರೆ ಮೊದಲು ಶಿವರಾಜನನ್ನು ಬಿಚ್ಚಿಬಿಡಿ. ನಂತರ ಶಿವರಾಜನಿಗೆ ಸೇರಿ ಬರಬೇಕಾದ ಆಸ್ತಿಯನ್ನು ಬಿಟ್ಟು ಕೊಡಿ. ನಂತರ ಶಿವರಾಜನಿಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ನಿಮ್ಮ ಜೀವ ಉಳಿಯುವುದಿಲ್ಲ, ಎಚ್ಚರ. ಆಯ್ತು ತಮ್ಮ ಧರ್ಮ, ಒಂದ್ ಟೈಮ್ ನೋಡ್ಕಿಸಿಂದ ಶಿವರಾಜನ ಆಸ್ತನು ಕೊಡ್ಸುನು. ಅವಾಗ ಏನೇನು ಬರ್ಬೇಕು ಎಲ್ಲ ಅವನ ಹಕ್ಕು ಆಡ್ಕಿಸಿಂದ ನಿನಗ ಅವನ ಹೆಸರಲ್ಲಿ ಮಾಡ್ರ ಆತಿಲ್ಲ, ಓಕೆ ಇಲ್ಲ? ಆಯ್ತು ಸರಿ. ಸೌಕರ, ಇವತ್ತು ನನ್ನ ಕಟ್ಟಿ ಹಾಕಿ ಬಡ್ದಿದೆಯಲ್ಲ, ಹ್ಯಾಪುಲಿ ಹಾಕಿದ ಹ್ಯಾಪುಲಿ ಕೆಣಕಿದೆಯ ಯಾಚಾರ. ಹೋಗಲಿ ಹೋಗ. ನನ್ನ ಮನೆಗೆ ಬಂದು ನನಗೆ ಎದುರು ಹಾಕಿಕೊಂಡರೆ ನಿನ್ನ ಊರಿನಲ್ಲಿ ಬೆಕ್ಕಿ ಕಟ್ಟಿಕೊಂಡಂತೆ ಸರಿಯ. ಮುಂದೆ ಅದೇ ಬೆಂಕಿಯಿಂದ ನಿನ್ನ ಮನೆತನ ಸರ್ವನಾಶ ಮಾಡದಿದ್ದರೆ ಇವನು ಸೇಡಿತ ಸರ್ದಾರ್ ಪ್ರದೀಪ ಸೌಕರಣೆ ಅಲ್ಲ. ಸತಿ ಕಳಿಂಗ ನಡ್ರೆ ಹೋಗೋಣ. ಆಯ್ತಾರ ಸೌಕರ, ಮನಿಗೆ ಹೋಗಿ ಒಂದು ಪ್ಲಾನ್ ಮಾಡೋಣ್ರಿ.